ಟಾಮಿ ಬರೋದು ನಡೆಯಲ್ಲ ಒಂದ್ಸಲ. ಬೈಲಿ ಟಾಮಿ ಟಾಮಿ ಟಾಮಿ. ಇದು ಯಾವ ಗಿಡ ಅಂತ ನೀವೇ ಹೇಳಿ ನೋಡೋಣ. ನನಗೆ ಗೊತ್ತಿಲ್ಲ, ಬಟ್ ಇದನ್ನು ಯಾವುದೋ ಮೆಡಿಸಿನಲ್ ಪ್ಲ್ಯಾಂಟ್ ಅಂತಾರೆ, ಅಂದರೆ ಔಷಧಿ ಗುಣ ಇರುವಂಥ ಒಂದು ಪ್ಲ್ಯಾಂಟ್ ನೋಡಿ. ಇದು ನಾವು ಇದನ್ನೆಲ್ಲ ವೇಸ್ಟ್ ಮಾಡ್ತಾಯಿದ್ವಿ, ಇವಾಗ ಗೊತ್ತಾಯಿತು. ಬಟ್ ಇವಾಗ ಅದು ಯಾರು ಯೂಸ್ ಮಾಡ್ತಾರೆ ಅದು ಗೊತ್ತಿಲ್ಲ ಅಷ್ಟೇ. ಇಲ್ಲಿ ನೋಡಿ ಮಾವಿನಕಾಯಿ, ಅಲ್ಲಿ ಪಪ್ಪಾಯಿ ಇದೆ, ಒಂದು ಸ್ವಲ್ಪ ಹಣ್ಣಾಗಿದೆ, ತಿನ್ಬೋದಿತ್ತು. ಮನೆ ಹೆಂಗೆ ಕಾಣಿಸ್ತಿದೆ ನೋಡಿ, ಮನೆ ಹೆಂಗೆ ಅಲ್ಲಿ ಇರಲಿ, ಕೆಲವೊಂದು ಅಪ್ಡೇಟ್ಸ್ ಕೊಟ್ಬಿಡೋಣ ಅಂತ ನಾನು ನೋಡ್ತಾ ಇರೋದು. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಗೈಸ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಮಗೂ ಗೊತ್ತಿಲ್ಲ. ಒಟ್ಟಾರೆ ನಮ್ಮ ಅಜ್ಜನ ಮನೆಗಂತೂ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಂದ ಆ ಕಡೆ ಎಲ್ಲಿಗೆ ಹೋದ್ರು ನಿಮ್ಗೆ ಗೊತ್ತಾಗುತ್ತೆ, ಓಕೆನಾ? ಇವನು ನಾನು ಹೋಗ್ತಾ ಇದ್ದೀವಿ, ಯಾರ್ದೋ ಒಂದು ಬೈಕ್ ಸಿಕ್ಕಿದೆ, ಸೊ ಪುಕ್ಸಟ್ಟೆ ವೆಹಿಕಲ್ ಹೋಗ್ತಿದ್ವಿ. ಇಲ್ಲ ಪೆಟ್ರೋಲ್ ಹಾಕೊಂಡು ಹೋಗೋದು, ಬನ್ನಿ ಹೋಗೋಣ. ಇದೆ ಆನ್ ಆಯ್ತಾರೆ ಗಾಡಿಗೆ, ಅದು ಏರ್ಲಿಂದು ಟೈಮ್ ಲ್ಯಾಪ್ಸ್ ಹೆಂಗೆ വെച്ചിട്ടിയാ ಇಟ್ಟಿಡಿಲ್ಲ ಓಟಾನಮ್ಮ ಇಟ್ಟಿರ ಬಿಟ್ಟಾಗಿ ಹೊರಟೋಯ್ತು. ಸದ್ಯ ನಡು ನಂಬರ್ ಜೋರು ಹೆಚ್ಚಿದ್ದು 4 ರೂಪಾಯಿ ಮನೇಲಿ ಆಗ್ತದೆ ನಾನು ಮುಂಚೆ ಹೋಯ್ತು. ಲಗ್ನವತ್ರಿಗೆ ಅದೇ ಉಮೇಶ ಕಾಮದಿತ್ತು ಹಾಲು ಆಮೇಲೆ ನಿನ್ನೆ పోయాము బయట పోయితా బయట పోను ఎవరితో నీళ్ళమ్మ ఫోను ఫోన్ బండి పాపం పొలక అలా బయట వస్తా ఫోన్ పొలకనైతే ಇನ್ನು ಚೆನ್ನ ಸಾಕಿ ಕಂಬಲ ನಾನು ಮತ್ತೆ ಮಂಡ್ಯದಟ್ಟು ಕೊಡ್ತಿದ್ದದು. ನಾನು ಪೋಪೋಗಿಲ್ಲ ಗಡಿ ಚಾವ್ದು ಎಲ್ಲ ಮಿಷನ್ ಕೊಡ್ತಿತ್ತು. ಜೀರೋ ಪತ್ತೆ ಇದು ಮಾಡಿಟ್ಟಿಯದ. ಯಾರು ಬಾತಿ ಅಕ್ಕ ಪೋಪೋ ನಾ ಪಪ್ಪ ಎಂಜಲ್ಲ ನೀನು ಈ ಪಪ್ಪು ಪಪ್ಪು ಕಟಿಂಗ್ ಮಾಡಿದಂತಲ ಕೈ ಜೋರಿ ಜಗಳ ಮಾಡ್ತಂತೆ ಅದು ಮಾಡೋನಿಗೆ ಕೈ ಇದೆ ಮಾಡಿ ನಂಟಿಗ ಇಲ್ಲ ಅಚ್ಚಿ. ಇವಾಗ ನಮ್ಮ ಅಜ್ಜನ ಮನೇಲಿ ಇದ್ದೀವಿ. ನೋಡಿ ಮಾವಿನಕಾಯಿ ಮರ ಫುಲ್ ಕಟ್ ಮಾಡೋದು, ಮತ್ತೆ ಅದ್ರಲ್ಲಿ ಮಾವಿನಕಾಯಿ ಬಂದಿದೆ, ಒಂದೆರಡು ಕುಯ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ ಮಾವಿನಕಾಯಿ, ಅಲ್ಲಿ ಪಪ್ಪಾಯಿ ಇದೆ, ಒಂದು ಸ್ವಲ್ಪ ಹಣ್ಣಾಗಿದೆ, ತಿನ್ಬೋದಿತ್ತು, ಅದರಲ್ಲಿರಲಿ. ಸೊ ಮಾವಿನಕಾಯಿ ಒಂದು 3 ಕುಯ್ಕೊಂಡು ಹೋಗ್ತೀನಿ. ಸೊ ಕ್ಯಾಮ್ರಾದಲ್ಲಿ ಚಾರ್ಜ್ ಆಯಿತು ಇಲ್ಲ ಅಂತ, ಇದು ಏನಾಯಿತು ಗೊತ್ತಾಗಲಿಲ್ಲ. ರಿಟರ್ನ್ ಹೋಗೋಣ. ಇಷ್ಟೇನು ಗೊತ್ತಾ ಇವಾಗ ಸಂಜೆ. ಸೊ ವ್ಲಾಗಿ ಮಾಡಲಿಲ್ವಲ್ಲ ಇವತ್ತು ನಾನು. ನಮ್ಮಮ್ಮ ಅಲ್ಲಿ ಹೋಗ್ತಾ ಇದ್ದಾರೆ, ನಾನು ಹೇಳಿದೆ ಇವತ್ತು ಹೋಗ್ತೀನಿ 5 ಗಂಟೆಗೆ ಅಂತ. ನಮ್ಮ ಅಮ್ಮ ಯೋಚನೆ ಮಾಡಿದೆ ಇವತ್ತು ಹೋಗ್ತಾನೆ ಅಂತ. ಬಟ್ ನಾನು ಇನ್ನೊಂದು ದಿನ ಎಕ್ಸ್ಟೆಂಡ್ ಮಾಡಿಕೊಂಡು ನಾಳೆ ಹೋಗ್ತಾಯಿದ್ದೀನಿ, ನಾಳೆ ಸಂಜೆ ನೋಡೋಣ. ಇವಾಗ ಅಮ್ಮ ಅಂದ್ಕೊಂಡಿದ್ದಾರೆ ಇವಾಗ ನಾನು ಬರೋಷ್ಟಲ್ಲಿ ಹೋಗ್ಬಿಡ್ತೇನೆ ಅಂತ ಅಮ್ಮ ಅಂದ್ಕೊಂಡಿದ್ದಾರೆ. ಬರೋಷ್ಟೊತ್ತೆ ಹೋಗಲ್ಲ ಬಿಡಿ, ಇವಾಗ ಆಟ ಆಡೋಕೆ ಹೋಗ್ತೀನಿ. ಇನ್ನೇನು ಮಾಡೋದು, ಇವತ್ತು ಆಡ್ಬೋದು, ನಾಳೆ ಆಡ್ಬೋದು, 2 ದಿನ ಆಟ ಆಡ್ಬೋದು. ಅಮ್ಮ ಹೋಯ್ತಾ ಇದ್ದಾರಲ್ಲಿ. ಹೋಗಿ ಬರೋಷ್ಟರಲ್ಲಿ ನಮಗೇನು ಕೆಲಸ? ಟಾಮಿ ಬರೋದು ನಡೆಯಲ್ಲ ಒಂದ್ಸಲ.
ಬೈಲಿ ಟಾಮಿ 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 ಬಾ ಹೋಗೋಣ ಯಾರು ಬರೋದು? ಸೊ ಬನ್ನಿ ನಾವು ಮನೆಗೆ ಹೋಗೋಣ. ಮನೆಗೆ ಹೋಗಿ ಇನ್ನೇನು ಮಾಡೋದು? ಮನೆಗೆ ಹೋಗೋದು, ಮನೆಯಿಂದ ಸ್ವಲ್ಪ ಹೊತ್ತು ಫ್ರೀ ಫೈರ್ ಆದ್ರೆ ಆಗೋಣ. ಫ್ರೀ ಫೈರ್ ಆಡೋದು, ಮತ್ತು ಅಲ್ಲಿಂದ ಒಂದು 5 ಗಂಟೆ ಟೈಮ್ಗೆ ಅಮ್ಮ ಹೋಗ್ತಾಯಿದ್ದಾರೆ. 5 ಗಂಟೆ ಟೈಮ್ಗೆ ಫುಟ್ಬಾಲ್ ಆಡೋಕೆ ಹೋಗೋಣ. ಇವತ್ತು ಬರ್ತಾರ ಗೊತ್ತಿಲ್ಲ, ಬಂದರೆ ಓಕೆ, ಇಲ್ಲ ಅಂದರೆ ನೋಡೋಣ ಕತೆಗಳು ಹಿಂಗೆ ಅಂತ. ಟಾಮಿ ಹೊಡ್ಬಿಟ್ಟು ಚಿಂಟು, ಓ ಮೈ ಗಾಡ್, ಚಿಂಟುನ ಬಿಟ್ಟು ಇಲ್ಲಿ ಹೋಗ್ತಾ ಇದ್ದೀನಲ್ಲಪ್ಪ ನಾನು. ಚಿಂಟು ಅಮ್ಮನ ಜೊತೆ ಹೋಗ್ಬಿಡ್ತಾ? ಇಲ್ಲ ಅಲ್ಲ, ನಮ್ಮಮ್ಮ ಅಲ್ಲಿಂದ ತಿರುಗಿ ನೋಡ್ತಾವ್ರೆ. ಟಾಮಿ ಹೋಗ್ತಾಯಿದ್ದಾಳೆ, ಚಿಂಟು ಇವಾಗ ಮನೆಗೆ ಬಂದು ಸೇರಿದ್ದಾನೆ. ಅದೇ ಹೋಗಿ ಚೆಕ್ ಮಾಡೋಣ ಬನ್ನಿ. ಡೌಟೇ ಒಂದು ಸ್ಟೋರಿ. ಮನೆ ಹೆಂಗೆ ಕಾಣಿಸ್ತಿದೆ ನೋಡಿ, ಮನೆ ಹೆಂಗೆ ಅಲ್ಲಿ ಇರಲಿ, ಕೆಲವೊಂದು ಅಪ್ಡೇಟ್ಸ್ ಕೊಟ್ಬಿಡೋಣ ಅಂತ ನಾನು ನೋಡ್ತಾ ಇರೋದು. ಇದು ನೋಡಿ, ಇದು ಬೆಳಿಗ್ಗೆ ತೆಗೆದು ಹಾಕಿರೋದು, ನಮ್ಗೆ ಗೊತ್ತೇ ಇಲ್ಲ. ಬಂದು ನೋಡಿದ್ರೆ ಇದು ಈ ಥರ ಆಗಿದೆ. ಇನ್ನು ಬಾವಿಯಲ್ಲಿ ನೀರೆಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡೋಣ. ಕಾಣಿಸ್ತಾನೆ ಇಲ್ವಲ್ಲ ಗುರು? ಕಾಣಿಸ್ತಿದೆಯಾ ನಿಮಗೆ? ಕಾಣಿಸ್ತಾ ಇದೆ, ಹೌದು, ಸ್ವಲ್ಪ ಪರವಾಗಿಲ್ಲ ಇದೆ ನೀರು. ಎಷ್ಟು ಬೇಕೋ ಅಷ್ಟಿದೆ ಅನ್ಕೋತೀನಿ. ಇನ್ನೇನು ಒಂದು 1 ಮಂತು ಇಲ್ಲ, ಮಳೆ ಸ್ಟಾರ್ಟ್ ಆಗುತ್ತೆ. ಇನ್ನು ಮಳೆ ಸ್ಟಾರ್ಟ್ ಆದರೆ ಬೇಡ ಅಂದರೂ ನೀರು ತುಂಬ್ಕೊಳ್ಳುತ್ತೆ ಇದರಲ್ಲಿ. ಇದು ಯಾವ ಗಿಡ ಅಂತ ನೀವೇ ಹೇಳಿ ನೋಡೋಣ. ನನಗೆ ಗೊತ್ತಿಲ್ಲ, ಬಟ್ ಇದನ್ನು ಯಾವುದೋ ಮೆಡಿಷನಲ್ ಪ್ಲ್ಯಾಂಟ್ ಅಂತಾರೆ, ಅಂದರೆ ಔಷಧಿ ಗುಣ ಇರುವಂಥ ಒಂದು ಪ್ಲ್ಯಾಂಟ್ ನೋಡಿ. ಇದು ನಾವು ಇದನ್ನೆಲ್ಲ ವೇಸ್ಟ್ ಮಾಡ್ತಾಯಿದ್ವಿ, ಇವಾಗ ಗೊತ್ತಾಯಿತು. ಬಟ್ ಇವಾಗ ಅದು ಯಾರು ಯೂಸ್ ಮಾಡ್ತಾರೆ ಅದು ಗೊತ್ತಿಲ್ಲ ಅಷ್ಟೇ. The pain I felt is paid for, all is said and done. A few moments later. ರಾತ್ರಿ 11 ಗಂಟೆ ಆಗಿದೆ. ಸೊ ಅಷ್ಟೇ, ಇವತ್ತೇನೇನು ವ್ಲಾಗ್ ಮಾಡಿ ನನಗೂ ಗೊತ್ತಿಲ್ಲ. ಈ ವ್ಲಾಗ್ನ ಎಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.